ಹಿಂದೆ ಮಂಗಳೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಆದ ಸಮಯದಲ್ಲಿ ನಮಗೆಲ್ಲರ ಒಂದು ಖುಷಿ ಇತ್ತು. ನಮ್ಮ ಮಕ್ಕಳಿಗೆ ಒಂದು ಉನ್ನತ ಮಟ್ಟದ ಶಿಕ್ಷಣ ದೊರೆಯುತ್ತದೆ ಅಂತೇಳಿ. ಅದು ಮಾತ್ರ ಅಲ್ಲ, ಈ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಒಂದೇ ರಸ್ತೆಯಲ್ಲಿ ಏಷ್ಯಾದಲ್ಲಿ ಒಂದು ಪ್ರಥಮ ಬಾರಿ ಅಂತ ಹೇಳ್ಬೋದು 3 ಮೆಡಿಕಲ್ ಕಾಲೇಜುಗಳ ಸ್ಥಾಪನೆ ಆಯಿತು. ಇವತ್ತದು ಬೇರೆ ಬೇರೆ ಆಗಿ ಮೆಡಿಕಲ್ ಕಾಲೇಜ್ ಆಗಿದೆ, ಇವತ್ತು ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಆಗಿದೆ, ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಇದೆ, 5-6 ಮೆಡಿಕಲ್ ಕಾಲೇಜ್ ಆಯಿತು, ಇಂಜಿನಿಯರಿಂಗ್ ಕಾಲೇಜುಗಳ ಸ್ಥಾಪನೆ ಆಯಿತು. ನಮಗೆಲ್ಲ ಖುಷಿ ಇತ್ತು. ನಮ್ಮ ಮಕ್ಕಳು ಕೂಡ, ನಮ್ಮ ಕನಸಾದ ನಮ್ಮ ಮಕ್ಕಳು ಕೂಡ ಇವತ್ತು ಉನ್ನತ ಶಿಕ್ಷಣ ಪಡೀತಾರೆ ಅಂತೇಳಿ. ಆದರೆ ಯಾವ ಉನ್ನತ ಶಿಕ್ಷಣದ ಸಂಸ್ಥೆಗಳಲ್ಲಿ ಪ್ರಾರಂಭ ಆಯ್ತಾ ಅದರ ದುಪ್ಪಟ್ಟು ಆ ಶಿಕ್ಷಣದ ಮಾಫಿಯಾಗಳು ಕೂಡ ಇವತ್ತು ನುಸುಳಿಕೊಂಡಿತ್ತು. ಅದನ್ನು ನಾವು ಅರ್ಥ ಮಾಡಿಕೊಳ್ಳಲಿಲ್ಲ. ನಮ್ಮ ಜನರು ಆ ವಿಷಯದಲ್ಲಿ ಜಾಗೃತರಾಗಲಿಲ್ಲ. ಒಂದು ಜವಾಬ್ದಾರಿಯುತ ಜನರಾಗಿ ನಾವು ಇವತ್ತು ಆ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಶಿಕ್ಷಣದ ಮಾಫಿಯಾ ನಮ್ಮ ಮಕ್ಕಳ ಕನಸನ್ನು, ಮಕ್ಕಳ ಶಿಕ್ಷಣದ ಹಕ್ಕನ್ನು ಯಾವ ರೀತಿ ವಂಚಿಸ್ತಾ ಇದೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಒಂದು ಪದವಿ ಶಿಕ್ಷಣ ಪಡೆಯೋಕ್ಕಾಗಿ ನಾವು ಎಷ್ಟು ಫೀಸ್ ಕಟ್ಟಬೇಕು? 10 ಅಥವಾ 12 ಸಾವಿರ ರೂಪಾಯಿ. ಅದೇ ಖಾಸಗಿ ಶಿಕ್ಷಣ ಸಂಸ್ಥೆಯು ಸ್ಥಾಪನೆ ಮಾಡಿದಂಥ ಪದವಿ ಶಿಕ್ಷಣಕ್ಕೆ ಇವತ್ತು 50,000 ಅಥವಾ 1 ಲಕ್ಷ ರೂಪಾಯಿ ಕಟ್ಟದಿದ್ರೆ ಇವತ್ತು ಅವರಿಗೆ ಪ್ರವೇಶ ಇಲ್ಲ. ಕಾರಣ ಇಲ್ಲಿ ಯಾವುದೇ ಪದವಿ ಕಾಲೇಜುಗಳು ಒಂದು ರಚನಾತ್ಮಕವಾಗಿ ಅಥವಾ ಒಂದು ಸಿಸ್ಟಮೆಟಿಕ್ ಆಗಿ ನಡೀತಾ ಇಲ್ಲ. ಅದರ ಫಲವನ್ನು ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪಡಿತಾ ಇದೆ. ಈ ಜನರ ನಡುವಿನಲ್ಲಿರುವಂಥ ಬದ್ಧತೆಯಿಂದಾಗಿ ನಮ್ಮ ಹಿಂದಿನ ನೇತಾರಗಳಾದಂಥ ಶ್ರೀನಿವಾಸ ಮಲ್ಯರವರ ಪ್ರಯತ್ನದಿಂದ ಅಲ್ಲಿ ಕೇರಿ ಸ್ಥಾಪನೆ ಆಯಿತು. ಸ್ವಾತಂತ್ರ್ಯ ಬಂದ ನಂತರ ಇಡೀ ಇಂಡಿಯಾದಲ್ಲಿ ಫಸ್ಟ್ ಕಾಲೇಜ್ ಆಗಿ ಸ್ಥಾಪನೆ ಆದದ್ದು ಮಂಗಳೂರಿನಲ್ಲಿ ಮೀನುಗಾರಿಕಾ ಕಾಲೇಜ್. ಅದರ ನಂತರ ಮೀನುಗಾರಿಕಾ ಕಾಲೇಜು ದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆಯಿತು. ಅದೆಲ್ಲ ಕೂಡ ಇವತ್ತು ಮೀನುಗಾರಿಕಾ ವಿಶ್ವವಿದ್ಯಾನಿಲಯ ಆಗಿದೆ. ಆದರೆ ಮಂಗಳೂರಿನಲ್ಲಿ ಇದ್ದಂಥ ಆ ಮೀನುಗಾರಿಕಾ ಕಾಲೇಜು ಇವತ್ತು ಕೂಡ ವಿಶ್ವವಿದ್ಯಾನಿಲಯ ಆಗಲಿಲ್ಲ. ಅದರ ಪ್ರಯೋಜನ ಇಲ್ಲಿಯ ಕ್ಷೇತ್ರದ ಜನರಿಗೆ ಅಥವಾ ಈ ಜಿಲ್ಲೆಯ ಜನರಿಗೆ ದೊರಕಲಿಲ್ಲ. ಕಾರಣ ಇಲ್ಲಿ ಇರುವಂಥ ಈ ಶಿಕ್ಷಣದ ಮಾಫಿಯಾದ ಪ್ರಯತ್ನದಿಂದಾಗಿ ಇವತ್ತು ಈ ಕ್ಷೇತ್ರದ ಅಥವಾ ಈ ಜಿಲ್ಲೆಯ ಪ್ರತಿನಿಧಿಗಳು, ಸಂಸತ್ ಸದಸ್ಯರಾಗಲಿ, MLA ಅಥವಾ ಸಚಿವರಾಗಲಿ, ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಡಿಯಾಳುಗಳಾಗಿ, ಅವರ ಪಾದ ಸೇವಕರಾಗಿ ಅವರಿಗೆ ಅನುಮತಿಯನ್ನು ತೆಗೆದುಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊರತು ಈ ಜಿಲ್ಲೆಯಲ್ಲಿ ಇರುವಂತಹ ಯಾವುದೇ ಸರ್ಕಾರಿ ಕಾಲೇಜುಗಳನ್ನು ಉಳಿಸುವ, ಬೆಳೆಸುವ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗ್ತಾ ಇಲ್ಲ. ಇದನ್ನೆಲ್ಲ ಮನಗೊಂಡು ನಾವು ಇವತ್ತು ಈ ವಿಶ್ವವಿದ್ಯಾನಿಲಯದ ಅಂಡರ್ನಲ್ಲಿರುವಂಥ 4 ಕಾಲೇಜುಗಳು, ಅದು ಕೊಣಾಜೆಯಲ್ಲಿರುವ ಕಾಲೇಜ್ ಆಗಲಿ ಅಥವಾ ಕರ್ನಾಟಕದಲ್ಲಿರುವುದಾಗಲಿ ಅಥವಾ ಸುಳ್ಯದಲ್ಲಿರುವಂಥ ಪುತ್ತೂರಿನಲ್ಲಿರುವಂಥದ್ದಾಗಲಿ ಅಥವಾ ಮಂಗಳೂರಿನಲ್ಲಿರುವಂಥ ಸಂಧ್ಯಾ ಕಾಲೇಜ್, ಅದರಲ್ಲಿ ಯಾರು ಕಲಿತಿರುವಂಥದ್ದು? ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಹೋಟೆಲ್ನಲ್ಲ ಅಥವಾ ರಿಕ್ಷಾದಲ್ಲ ದುಡಿದು ಸಂಜೆ ತನಕ ದುಡಿದು ರಾತ್ರಿ ಹೊತ್ತು ಅವರು ಸಂಧ್ಯಾ ಕಾಲೇಜಿನಲ್ಲಿ ಸಂಜೆ ಹೊತ್ತಿನಲ್ಲಿ ಅವರು ಅದರಲ್ಲಿ ಅಭ್ಯಾಸ ಮಾಡ್ತಾರೆ. ಈ ಸಂಧ್ಯಾ ಕಾಲೇಜ್ ಬಂದಾದರೆ ಅದರಿಂದ ಕೂಡ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಇದರಿಂದೆಲ್ಲ ನಾವು ಮನಗೊಂಡು ಇದನ್ನು ನಿಲ್ಲಿಸಬೇಕು. ಈ ವಿಶ್ವವಿದ್ಯಾಲಯದ ಅಂಡರ್ನಲ್ಲಿರುವಂಥ ಈ ಕಾಲೇಜುಗಳನ್ನು ಸರ್ಕಾರವೇ ನೇರವಾಗಿ ಕಾಲೇಜಿಯೇಟ್ ಎಜುಕೇಷನ್ ಡೈರೆಕ್ಟರ್ ಮೂಲಕ ಅಥವಾ ಶಿಕ್ಷಣ ಇಲಾಖೆಯ ಮೂಲಕವೇ ನಡೆಸಬೇಕೆಂಬ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆಲ್ಲ ಈ ಕ್ಷೇತ್ರದ ಮತ್ತು ಪಕ್ಕದ ಕ್ಷೇತ್ರದ ಜನ ಎಲ್ಲರೂ ಇವತ್ತು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಜನಾಗ್ರಹವು ಸರ್ಕಾರದ ಮಟ್ಟಕ್ಕೆ ತಲುಪುವ ರೀತಿಯಲ್ಲಿ ನಾವು ಇದನ್ನು ರೂಪೀಕರಿಸಬೇಕು ಉದ್ದೇಶದಿಂದ ನಾವು ಮುಂದಿನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ತೇವೆ. ಇವತ್ತು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಹಮ್ಮಿದ್ದೇವೆ. ಅದಕ್ಕೆಲ್ಲ ತಾವೆಲ್ಲ ಬಂದಿದ್ದೀರಾ. ಬೇರೆ ಬೇರೆ ವರ್ಗದ ಬೇರೆ ಬೇರೆ ಜನರು ಎಲ್ಲ ರೀತಿಯ ಜನರು ಇವತ್ತು ಬೆಂಬಲ ಕೊಟ್ಟು ಬಂದಿದ್ದಾರೆ. ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಮ್ಮ ಈ ಮುಂದಿನ ಹೋರಾಟಕ್ಕೂ ಕೂಡ ನಿಮ್ಮ ಇದೇ ರೀತಿಯ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಹೇಳಿ ನನಗೆ ಅವಕಾಶವನ್ನು ಕೊಟ್ಟದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನನ್ನ ಮಾತನ್ನು